ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಜುಕೇಷನಲ್ ಅಕಾಡೆಮಿ. ದಿನಕ್ಕೊಂದು ಗಣಿತ ಪಾಠದ ಸೂತ್ರಗಳು ಸೀರೀಸ್ 2ಗೆ ಎಲ್ರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ವರ್ಗ ಸಮೀಕರಣಗಳು ಎಂಬ ಪಾಠದ ಸೂತ್ರಗಳ ಬಗ್ಗೆ ತಿಳ್ಕೊಳ್ಳೋಣ. ನಿನ್ನೆ ದಿನದ ವಿಡಿಯೋದಲ್ಲಿ ನಾವು ದಿನಕ್ಕೊಂದು ಗಣಿತ ಪಾಠದ ಸೂತ್ರಗಳು ಸೀರೀಸ್ 1 ನೋಡಿದ್ವಿ. ಅದನ್ನು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿನ್ನೆ ಮಾಡಿದ್ದು ದಿನಕ್ಕೊಂದು ಗಣಿತ ಪಾಠದ ಸೂತ್ರಗಳು ಸೀರೀಸ್ 1 ಯಾವುದಪ್ಪ ಅಂತಂದರೆ ನಿತ್ಯ ಸಮೀಕರಣಗಳು. ಇವತ್ತು ನಾವು ವರ್ಗ ಸಮೀಕರಣಗಳು ಎಂಬ ಪಾಠದ ಸೂತ್ರಗಳ ಬಗ್ಗೆ ನೋಡ್ತಾ ಹೋಗೋಣ. ಈ ಸೂತ್ರಗಳು 10ನೇ ತರಗತಿ ವಿದ್ಯಾರ್ಥಿಗಳಿಗೆ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಸ್ಪಿರೆಂಟ್ಸ್ಗೆ ಮತ್ತು GPSTR, HSTR, PSTR ಆಸ್ಪಿರೆಂಟ್ಸ್ಗೆ ಇದು ತುಂಬ ಉಪಯುಕ್ತವಾದಂತಹ ವಿಡಿಯೋ. ಏಕೆಂದರೆ ಈ ಎಲ್ಲ ಸೂತ್ರಗಳನ್ನು ಬರ್ಕೊಂಡು ಒಂದು ಕಡೆ ಪಿನ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ನೆಕ್ಸ್ಟು ಎಕ್ಸಾಮ್ ಹತ್ರ ಆದಾಗ ರಿವಿಷನ್ ಮಾಡಬೇಕಾದ್ರೆ ಈ ಸೂತ್ರಗಳನ್ನ ಈಸಿಯಾಗಿ ನೆನ್ಪಿಟ್ಕೋಬೋದು. ರಿವಿಷನ್ ಮಾಡೋಕ್ಕೆ ತುಂಬ ಉಪಯುಕ್ತವಾಗುತ್ತೆ. ಆದ್ದರಿಂದ ಈ ಪಾಠದಲ್ಲಿ ಬರ್ತಕ್ಕಂತಹ ತುಂಬ ಇಂಪಾರ್ಟೆಂಟ್ ಆದಂತಹ ಸೂತ್ರಗಳನ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಮೊದಲಿಗೆ ಈ ವರ್ಗ ಸಮೀಕರಣಗಳಲ್ಲಿ ಶುದ್ಧ ವರ್ಗ ಸಮೀಕರಣ ಮತ್ತು ಮಿಶ್ರ ವರ್ಗ ಸಮೀಕರಣ ಅಂತ 2 ವರ್ಗ ಸಮೀಕರಣಗಳು ಬರ್ತವೆ. ಅದರಲ್ಲಿ ಶುದ್ಧ ವರ್ಗ ಸಮೀಕರಣ ಯಾವ ರೂಪದಲ್ಲಿ ಇರುತ್ತಪ್ಪ ಅಂತಂದರೆ ax² + bx = 0 ರೂಪದಲ್ಲಿರುತ್ತೆ. ಇಲ್ಲಿ ಈ ಎ ಅನ್ನೋದು ಏನಪ್ಪ ಅಂತಂದರೆ x² ಸಹಗುಣಕ ಆಗುತ್ತೆ. bx ಅಂತಂದ್ರೆ ಇಲ್ಲಿ b ಅನ್ನೋದು x ಸಹಗುಣಕ ಆಗುತ್ತೆ. ಮತ್ತು ಇಲ್ಲಿ ಮಿಶ್ರವರ್ಗ ಸಮೀಕರಣ ಯಾವ ರೂಪದಲ್ಲಿರುತ್ತೆ ಅಂದರೆ ax² + bx + c = 0 ರೂಪದಲ್ಲಿರುತ್ತೆ. ಇಲ್ಲಿ a is not equal to 0, b is not equal to 0, c is not equal to 0 ಆಗುತ್ತೆ. ಓಕೆನಾ? ಈ ಶುದ್ಧ ವರ್ಗ ಸಮೀಕರಣ ಮತ್ತು ಮಿಶ್ರವರ್ಗ ಸಮೀಕರಣ ಯಾವ ಫಾರ್ಮಲ್ಲಿರುತ್ತೆ ಅನ್ನೋದನ್ನ ನೀವು ಇಲ್ಲಿ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ನೋಡಿ, ಈ ಮಿಶ್ರವರ್ಗ ಸಮೀಕರಣ ಇದೆಯಲ್ಲ, ax² + bx + c = 0 ಅನ್ನೋ ಮಿಶ್ರವರ್ಗ ಸಮೀಕರಣ ರೂಪದ ಮೇಲೇ ಈ ಎಲ್ಲ ಫಾರ್ಮುಲಾಗಳು ಕೂಡ ಇದಾಗಿರುತ್ತೆ. ನೋಡಿ, ಮೊದಲನೇದಾಗಿ ವರ್ಗ ಸಮೀಕರಣ ಸೂತ್ರ ಯಾವುದಪ್ಪ ಅಂತಂದರೆ, ವರ್ಗ ಸಮೀಕರಣ ಸೂತ್ರ ಯಾವುದ್ರ ಬೇಸಿಸ್ ಮೇಲೆ ಇದಾಗಿರುತ್ತೆ ಅಂತಂದರೆ ax² + bx + c = 0 ಮಿಶ್ರವರ್ಗ ಸಮೀಕರಣದ ಮೇಲೆ ಅವಲಂಬನೆ ಆಗಿರುತ್ತೆ. ಇಲ್ಲಿ x = -b ± √b² - 4ac / 2a ಇದು ವರ್ಗ ಸಮೀಕರಣದ ಸೂತ್ರ. ಇದು ಎಲ್ರಿಗೂ 10ನೇ ತರಗತಿಯನ್ನು ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು, ಈಗ ಮುಗಿಸಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು GPSTR, HSTR, PSTR ಬರೆಯುವಂತಹ ಗಣಿತ ಶಿಕ್ಷಕರುಗಳಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ನೋಡಿ, ಇಲ್ಲಿ ಅದಾದ ನಂತರ ಮೂಲಗಳ ಮೊತ್ತ ಮತ್ತು ಮೂಲಗಳ ಗುಣಲಬ್ಧ ಬರುತ್ತೆ. ಈ ಮೂಲಗಳ ಮೊತ್ತ ಮತ್ತು ಮೂಲಗಳ ಗುಣಲಬ್ಧನೂ ಸಹ ಈ ಮಿಶ್ರವರ್ಗ ಸಮೀಕರಣದ ಮೇಲೆ ಅವಲಂಬನೆ ಆಗಿರುತ್ತೆ. ಇಲ್ಲಿ ಫಸ್ಟು ನೀವು ಮಿಶ್ರವರ್ಗ ಸಮೀಕರಣದ ರೂಪವನ್ನು ಬರ್ಕೋಬೇಕು. ax² + bx + c = 0 ಆದಾಗ ಇಲ್ಲಿ ಮೂಲಗಳು m ಮತ್ತು n ಆಗಿರ್ತವೆ. ಇಲ್ಲಿ ಮೂಲಗಳ ಮೊತ್ತ, ಈ m ಮತ್ತು n ಅನ್ನು ಮೂಲಗಳ ಮೊತ್ತ ಮಾಡಿದರೆ ಮೂಲಗಳ ಮೊತ್ತ m + n -ba ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇಲ್ಲಿ ನೋಡಿ, b ಅನ್ನೋದು ಏನಪ್ಪ ಇಲ್ಲಿ ಅಂತಂದರೆ, ಇಲ್ಲಿ ನೋಡಿ x ಸಹಗುಣಕ. ಸೊ x ಸಹಗುಣಕ / a ಅನ್ನೋದೇನು ಅಂದರೆ x² ಸಹಗುಣಕ ಏನು a, x² ಸಹಗುಣಕ ಇದು. ಇಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಕೊಟ್ಟಾಗ ನೀವೇನು ಮಾಡಬೇಕಾಗುತ್ತೆ, ಮೂಲಗಳ ಮೊತ್ತ ಕಂಡುಹಿಡೀರಿ ಅಂತ ಕೊಟ್ಟಾಗ ಏನು ಮಾಡಬೇಕಾಗುತ್ತೆ ಅಂತಂದರೆ ಅದು ax² + bx + c = 0 ಫಾರ್ಮಲ್ಲಿರುತ್ತೆ. ಅಲ್ಲಿ ವ್ಯಾಲ್ಯೂಸ್ ಆಫ್ a, b ಆ್ಯಂಡ್ c ಏನೇನಿರುತ್ತೆ ಅದನ್ನು ಬರ್ಕೊಂಡು ನೀವು ಈ ಮೂಲಗಳ ಮೊತ್ತ ಫಾರ್ಮುಲಾ ಹಾಕ್ಕೊಂಡು ಅದನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಓಕೆನಾ? ಸೇಮ್ ಅದೇ ತರಹನೇ ಮೂಲಗಳ ಗುಣಲಬ್ಧ m × n. ಇಲ್ಲಿ ಮೊತ್ತ ಅಂದರೆ ಪ್ಲಸ್ ಹಾಕೋಬೇಕಲ್ವಾ, ಗುಣಲಬ್ಧ ಅಂತಂದರೆ ಇಂಟು ಹಾಕೋಬೇಕು. ಇಲ್ಲಿ ಏನಿಲ್ಲ ಅಂದರೂ ಸಹ ಇಂಟು ಇರುತ್ತೆ. m × n = c/a. c ಅನ್ನೋದೇನು ಇಲ್ಲಿ ಅಂತಂದರೆ ಸ್ಥಿರಾಂಕ. ಇದಕ್ಕೆ ಯಾವುದೇ ಸಹಗುಣಕ ಇಲ್ಲ. ಓಕೆನಾ? ಇದು ಸ್ಥಿರಾಂಕ ಆಗಿರುತ್ತೆ, ಇದು ಕಾನ್ಸ್ಟೆಂಟು / a ಅನ್ನೋದು x² ಸಹಗುಣಕ ಆಗಿರುತ್ತೆ.
ಇದು ಮೂಲಗಳ ಮೊತ್ತ ಮತ್ತು ಮೂಲಗಳ ಗುಣಲಬ್ಧ. ಈ ಕೆಲವೊಂದು ಸಲ ಏನು ಮಾಡ್ತಾರೆ ಅಂತಂದರೆ ಮೂಲಗಳ ಮೊತ್ತ ಮತ್ತು ಮೂಲಗಳ ಗುಣಲಬ್ಧನ ನಿಮಗೆ ಕೊಟ್ಬಿಟ್ಟು ಸಮೀಕರಣವನ್ನು ಕಂಡುಹಿಡೀರಿ ಅಂತ ಕೊಡ್ತಾರೆ. ಆವಾಗ ನೀವೇನು ಮಾಡಬೇಕು ಅಂತಂದರೆ ಈ ಮೂಲಗಳನ್ನು ಕೊಟ್ಟಾಗ ಸಮೀಕರಣಗಳನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ಈ ಫಾರ್ಮುಲಾನ ಹಾಕೋಬೇಕು. x² - m + n × x + mn = 0. ಇಲ್ಲಿ ನೋಡಿ, ಮೂಲಗಳ ಮೊತ್ತ ಅವರೇ ಕೊಟ್ಟಿರ್ತಾರೆ, ಇಲ್ಲಿ ಮೂಲಗಳ ಗುಣಲಬ್ಧನೂ ಸಹ ಅವರೇ ಕೊಟ್ಟಿರ್ತಾರೆ. ಆ ವ್ಯಾಲ್ಯೂಸ್ನ ಈ ಈಕ್ವೇಷನ್ಗೆ ಹಾಕಿ ನೀವು ಈ ಫಾರ್ಮಲ್ಲಿ ಅಂತಂದರೆ ax² + bx + c = 0 ಫಾರ್ಮಲ್ಲಿ ಈಕ್ವೇಷನ್ನ ಬರೀಬೇಕಾಗುತ್ತೆ. ಇದನ್ನು ನೀವು ಮೂಲಗಳನ್ನ ಕೊಟ್ಟಾಗ ಸಮೀಕರಣನ ಯಾವ ರೀತಿ ಬರೀಬೋದು ಅಂತ ಈ ಫಾರ್ಮುಲಾದ ಮುಖಾಂತರ ನೀವು ಅದನ್ನು ಚೆನ್ನಾಗಿ ನೆನ್ಪಿಟ್ಕೋಬೋದು. ಇದನ್ನು ಲಾಸ್ಟು ಮೂಲಗಳ ಸ್ವಭಾವ. ಈ ಮೂಲಗಳ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ಕಂಡುಹಿಡಬೇಕು ಅಂತಂದರೆ ಇಲ್ಲಿ ಡೆಲ್ಟಾ = b² - 4ac. ಇದನ್ನು ನಾವು ಶೋಧಕ ಅಂತ ಕರಿತೀವಿ. ಈ ಡೆಲ್ಟಾನ ಏನಂತ ಕರಿತೀವಿ? ಶೋಧಕ ಅಂತ ಕರಿತೀವಿ. ಡೆಲ್ಟಾ = b² - 4ac. ಈ ಶೋಧಕ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾಗ ಅವರು ಈ ಥರ ax² + bx + c ಫಾರ್ಮಲ್ಲಿ ನಿಮಗೊಂದು ಈಕ್ವೇಷನ್ನ ಕೊಟ್ಟು ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾಗ ನೀವು ಡೆಲ್ಟಾ = b² - 4ac ಈ ಫಾರ್ಮುಲಾವನ್ನು ಹಾಕ್ಕೊಂಡು ಅಲ್ಲಿ ಬಿ ವ್ಯಾಲ್ಯೂಸ್ ಏನಿರುತ್ತೆ, ಎ ವ್ಯಾಲ್ಯೂಸ್ ಏನಿರುತ್ತೆ ಮತ್ತು ಸಿ ವ್ಯಾಲ್ಯೂ ಏನಿರುತ್ತೆ ಅದನ್ನು ಇದಕ್ಕೆ ಹಾಕಿದಾಗ ಅದು ಡೆಲ್ಟಾ = 0. ಅದು ಬಂದಂತಹ ವ್ಯಾಲ್ಯೂ ಡೆಲ್ಟಾ = 0ಗೆ ಈಕ್ವಲ್ ಆದರೆ ಆ ಮೂಲಗಳು ಯಾವ ರೀತಿ ಇರುತ್ತೆ ಅಂತಂದರೆ ಮೂಲಗಳು ಸಮ ಮತ್ತು ವಾಸ್ತವವಾಗಿರ್ತವೆ. ಅದೇನಾದರೂ ಬಂದಂತಹ ವ್ಯಾಲ್ಯೂ ಡೆಲ್ಟಾಗೆ ಗ್ರೇಟರ್ ದ್ಯಾನ್ 0, ಡೆಲ್ಟಾ 0ಗಿಂತ ಜಾಸ್ತಿ ಆಗಿದ್ದರೆ ಅದು ಮೂಲಗಳ ವಾಸ್ತವ ಮತ್ತು ಭಿನ್ನವಾಗಿರ್ತವೆ. ಬಂದಂತಹ ವ್ಯಾಲ್ಯೂ ಡೆಲ್ಟಾ <0 ಆಗಿದ್ದರೆ ಮೂಲಗಳು ಯಾವಾಗಲೂ ಸಹ ಕಾಲ್ಪನಿಕ ಮತ್ತು ಊಹಾತ್ಮಕವಾಗಿರ್ತವೆ ಅಂತ ನೀವು ತಿಳ್ಕೊಬೇಕಾಗುತ್ತೆ. ನೀವು ಇಲ್ಲಿ ಈ ಫಾರ್ಮುಲಾಗಳನ್ನ ಒಂದು ಕಡೆ ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ನಾನು ಪ್ರತಿದಿನ ಸಹ ದಿನಕ್ಕೊಂದು ಗಣಿತ ಪಾಠದ ಸೂತ್ರಗಳು ಸೀರೀಸನ್ನು ಒಂದೊಂದೇ ಅಪ್ಲೋಡ್ ಮಾಡ್ತೀನಿ. ಎಲ್ಲ ಪಾಠದ ಸೂತ್ರಗಳನ್ನು ನೀವು ಒಂದು ಕಡೆ ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ಎಕ್ಸಾಮ್ ಟೈಮಲ್ಲಿ ನಿಮಗೆ ರಿವಿಷನ್ ಮಾಡ್ಕೊಳ್ಳೋಕ್ಕೆ ತುಂಬ ಯೂಸ್ ಆಗುತ್ತೆ. ಮತ್ತು ಈ ಫಾರ್ಮುಲಾ ಇದೆಯಲ್ಲ, ವರ್ಗ ಸಮೀಕರಣದ ಸೂತ್ರ x = -b ± √b² - 4ac/2a ಫಾರ್ಮುಲಾ ಇದೆಯಲ್ಲ, ಇದು ಯಾವ ರೀತಿ ಬಂತು ಅಂತ ಡಿರೈವೇಷನ್ ಏನಾದರೂ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಅದು ಯಾವ ರೀತಿ ಬಂತು ಅನ್ನೋದನ್ನ ನಿಮಗೆ ಡಿರೈವ್ ಮಾಡಿ ತೋರಿಸ್ಕೊಡ್ತೀನಿ. ಈ ಎಲ್ಲ ಸೂತ್ರಗಳು ಸಹ ನಿಮಗೆ ಯಾವಾಗಲೂ ನೆನಪಿನಲ್ಲಿರಬೇಕು. ಏನಾದರೂ ಈ ಸೂತ್ರಗಳ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ, ಇಲ್ಲ ಈ ಡಿರೈವೇಷನ್ ವರ್ಗ ಸಮೀಕರಣದ ಸೂತ್ರವನ್ನು ಯಾವ ಥರ ಬಂತು ಆ ಸೂತ್ರ ಅನ್ನೋದು ಡಿರೈವೇಷನ್ ಏನಾದರೂ ನಿಮಗೆ ಬೇಕಿದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಸಹ ನಾನು ಅದನ್ನು ಡಿರೈವ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಈ ಸೂತ್ರಗಳು ನೆನಪಿದ್ರೆ ನಿಮಗೆ ಯಾವ ರೀತಿ ಮಾಡೋದು ಅನ್ನೋದು ಸ್ವಲ್ಪ ನೋಡಿಕೊಂಡ್ರೆ ನೀವು ಆಟೋಮೆಟಿಕಲಿ ಈ ಪಾಠದಲ್ಲಿ ಕೊಡುವಂತಹ ಎಲ್ಲ ಕ್ವಶನ್ಸ್ನು ನೀವು ಅಟೆಂಡ್ ಮಾಡ್ಬೋದು. ಇದರಲ್ಲಿ ಟಿ ಇ ಟಿಗಾಗಲಿ GPSTRಲ್ಲಾಗಲಿ 1 ಮಾರ್ಕ್ಸು ಪಕ್ಕಾ ಇರುತ್ತೆ ಆಬ್ಜೆಕ್ಟಿವ್ ಟೈಪಲ್ಲಿ. ಮತ್ತು ಇದ್ರ ಮೇಲೆ GPSTRಲ್ಲಿ 3 ಮಾರ್ಕ್ಸ್ ಕ್ವಶನ್ ಕೂಡ ಕೇಳ್ಬೋದು. ಯಾವುದ್ರ ಮೇಲೆ ಅಂದರೆ ವರ್ಗ ಸಮೀಕರಣದ ಸೂತ್ರದ ಮೇಲೆ. ಸೊ ಅದರಿಂದಾಗಿ ಈ ಎಲ್ಲ ಫಾರ್ಮುಲಾಸ್ನ ನೀವು ಲಿಸ್ಟ್ ಮಾಡಿ ಇಟ್ಕೊಳ್ಳಿ ಅಂತ ನಾನು ನಿಮಗೆ ತಿಳಿಸ್ತೀನಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ನ ಇದೇ ತರಹದ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.